ನಮಸ್ಕಾರ ಸ್ನೇಹಿತರೆ, ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಅಪ್ಡೇಟ್ ಬಂದಿದೆ. ಜುಲೈ 1ರಿಂದ ರಾಜ್ಯಾದ್ಯಂತ ಮನೆ ಮನೆಗೆ ತೆರಳಿ ಫಲಾನುಭವಿಗಳ ಪರಿಶೀಲನೆ ಆರಂಭಿಸಲಾಗ್ತಿದೆ. ಹಾಗಾದರೆ ಈ ಒಂದು ಪರಿಶೀಲನೆ ಯಾಕೆ ನಡೀತಾ ಇದೆ, ಯಾರ ಮನೆಗೆ ಅಧಿಕಾರಿಗಳು ಬರಬಹುದು, ಯಾವ ದಾಖಲೆಗಳನ್ನು ನಾವು ಸಿದ್ಧವಾಗಿಟ್ಟುಕೊಳ್ಳಬೇಕು, ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಗೃಹಜ್ಯೋತಿ, ಗೃಹಲಕ್ಷ್ಮಿ ಹಾಗೂ SIR ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಗೃಹಜ್ಯೋತಿ ಪರಿಶೀಲನೆ ಯಾಕೆ? ಸೊ ನೋಡಿ, ರಾಜ್ಯ ಇಂಧನ ಇಲಾಖೆ ತಿಳಿಸಿರುವಂತೆ ಗೃಹಜ್ಯೋತಿ ಯೋಜನೆಯ ಸೌಲಭ್ಯ ನಿಜವಾದ ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಈ ಒಂದು ಪರಿಶೀಲನೆ ನಡೆಸಲಾಗ್ತಿದೆ. ಯೋಜನೆಯ ದುರುಪಯೋಗ ತಡೆಯುವುದು ಹಾಗೂ ಫಲಾನುಭವಿಗಳ ಮಾಹಿತಿಯನ್ನು ಪರಿಶೀಲಿಸುವುದು ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಸೊ ಯಾರು ಬರ್ತಾರೆ ಮನೆಗೆ ಪರಿಶೀಲನೆಗೋಸ್ಕರ? ಸೊ ನೋಡಿ, ಪರಿಶೀಲನೆಗಾಗಿ ಎಸ್ಕಾಂ ಅಧಿಕಾರಿಗಳು ಬರ್ತಾರೆ, ಮೀಟರ್ ರೀಡರ್ಗಳು ಬರ್ತಾರೆ, ಅಧಿಕೃತ ಸಿಬ್ಬಂದಿಗಳು ಎಸ್ಕಾಮು, ಮೆಸ್ಕಾಮು, ಬೆಸ್ಕಾಂನ ಅಧಿಕೃತ ಸಿಬ್ಬಂದಿಗಳು ಯಾರ್ಯಾರಿದ್ದಾರೆ ಈ ಎಲ್ಲ ಸಿಬ್ಬಂದಿಗಳು ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾರೆ. ಸೊ ಅವರು ಮೊಬೈಲ್ ಆ್ಯಪ್ ಹಾಗೂ ಡಿಕ್ಲರೇಷನ್ ಫಾರ್ಮ್ ಮೂಲಕ ಮಾಹಿತಿ ದಾಖಲಿಸಲಿದ್ದಾರೆ. ಸೊ ಯಾವ್ಯಾವ ದಾಖಲೆಗಳನ್ನು ನಾವು ಸಿದ್ಧವಾಗಿಟ್ಟುಕೊಳ್ಳಬೇಕು? ಸೊ ನೋಡಿ, ಸರ್ಕಾರದ ಸೂಚನೆಯಂತೆ ಈ ದಾಖಲೆಗಳನ್ನು ನಾವು ಸಿದ್ಧವಾಗಿಟ್ಟುಕೊಳ್ಳುವುದು ಉತ್ತಮ. ಸೊ ಯಾವುದಂದರೆ, ಮೊದಲನೇದಾಗಿ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪಡಿತರ ಚೀಟಿ, ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ, ಪ್ಯಾನ್ ಕಾರ್ಡ್, ಬಾಡಿಗೆ ಮನೆಯವರಾದರೆ ರೆಂಟ್ ಅಗ್ರಿಮೆಂಟು. ಸೊ ನೋಡಿ, ಇಲ್ಲಿ ಪ್ಯಾನ್ ಕಾರ್ಡು ಇದ್ದರೆ ನೀವು ಕೊಡ್ಬೋದು, ಇಲ್ಲಾಂದರೆ ಅದು ಆಪ್ಷನಲ್ ಆಗಿರುತ್ತೆ. ಅಗತ್ಯವಿದ್ದಲ್ಲಿ ಜಾತಿ ಪ್ರಮಾಣ ಪತ್ರ ಕೂಡ ಕೇಳಬಹುದು. ಸೊ ಅಧಿಕಾರಿಗಳು ವಿದ್ಯುತ್ ಮೀಟರ್ ಹಾಗೂ ಸಂಪರ್ಕ ವಿವರಗಳನ್ನು ಕೂಡ ಪರಿಶೀಲಿಸಬಹುದು. ಸೊ ಫಲಾನುಭವಿಗಳು ಏನು ಮಾಡಬೇಕು ನೋಡಿ, ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ಅಧಿಕಾರಿಗಳಿಗೆ ಸಹಕರಿಸಿ, ಅವರಿಗೆ ಕೋಆಪ್ರೇಟ್ ಮಾಡಿ. ಅವರು ಏನೇನು ಕೇಳ್ತಾರೆ ಆ ಎಲ್ಲ ದಾಖಲೆಗಳನ್ನು, ಸರಿಯಾದ ದಾಖಲೆಗಳನ್ನು ತೋರಿಸಿ. ತಪ್ಪು ಮಾಹಿತಿ ಕೊಡಬೇಡಿ, ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿ ಮಾತ್ರ ಕೊಡಕ್ಕೆ ಹೋಗಬೇಡಿ. ಅಧಿಕೃತ ಸಿಬ್ಬಂದಿಯ ಗುರುತನ್ನು ಖಚಿತಪಡಿಸಿಕೊಂಡು ಮಾತ್ರ ಮಾಹಿತಿ ನೀಡಿ. ಸೊ ಯಾರ ಆ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬರ್ತಾರೆ ಅವರ ಐಡೆಂಟಿ ಕಾರ್ಡ್, ಅವರ ಒಂದು ಅಧಿಕೃತ ಸಿಬ್ಬಂದಿ ಗುರುತನ್ನು ಖಚಿತಪಡಿಸಿಕೊಂಡು ನಂತರ ಅವರಿಗೆ ಮಾಹಿತಿ ಕೊಡಿ. ಇನ್ನೊಂದು ಪ್ರಮುಖ ಮಾಹಿತಿ ಏನಂತಂದರೆ, ಈ ಪರಿಶೀಲನೆ ನಡೆಯುತ್ತಿದೆ ಎಂದರೆ ಗೃಹಜ್ಯೋತಿ ರದ್ದಾಗಿದೆ ಎಂಬುದಲ್ಲ. ಅರ್ಹ ಫಲಾನುಭವಿಗಳಿಗೆ ಯೋಜನೆ ಮುಂದುವರಿಯಲಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಸೊ ಇದೇ ರೀತಿ ಕರ್ನಾಟಕ ಸರ್ಕಾರದ ಯೋಜನೆಗಳು, KEA, ಪೊಲೀಸ್ ರಿಕ್ರೂಟ್ಮೆಂಟ್ಗಳು, ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಗೆ ಈಗಾಗಲೇ ಪರಿಶೀಲನೆಗೆ ಅಧಿಕಾರಿಗಳು ಬಂದಿದ್ದಾರೆಯೇ? ಸೊ ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ಧನ್ಯವಾದಗಳು.